ವಿಜಯಪುರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಇದೇ 19ರಿಂದ 2 ದಿನಗಳ ಕಾಲ ಜಿಲ್ಲಾಡಳಿತ ಹಾಗೂ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಬಸವ ಜಯಂತಿ ಉತ್ಸವ 2026ನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿ ಹಿರಿಯ ಸಮಾಜ ಸೇವಕ ವಿಸಿ ನಾಗಠಾಣ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ದಿನಾಂಕ 19ರಂದು ಬೆಳಗ್ಗೆ ಮಕ್ಕಳಿಂದ ವಚನ ಕಂಠಪಾಠ, ಬಸವಾದಿ ಶರಣರ ಕುರಿತಾದ ಮಕ್ಕಳ ಕವಿಗೋಷ್ಠಿ ನಡೆಯಲಿದೆ. ನಂತರ ಯುವ ಕವಿಗೋಷ್ಠಿ ನಡೆಯಲಿದೆ. ಮಧ್ಯಾಹ್ನ ಪ್ರಧಾನ ಕಾರ್ಯಕ್ರಮ ನಡೆಯಲಿದ್ದು ಅದೇ ದಿನ ಸಂಜೆ 6ರಿಂದ 9:30ರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಭಗವಂತನ ಮರಣ ಎಂಬ ಸಾಮಾಜಿಕ ಸಂದೇಶವುಳ್ಳ ನಾಟಕ ಪ್ರದರ್ಶನ ನಡೆಯಲಿದೆ ಅಂತ ಹೇಳಿದ್ರು. ಚಿಕ್ಕ ಮಕ್ಕಳಾದಿಯಾಗಿ ಪ್ರತಿಯೊಬ್ಬರನ್ನ ಕೂಡ ಒಳಗೊಂಡ, ಅದರಲ್ಲೂ ಕೂಡ ಮಕ್ಕಳಲ್ಲಿ ಬಾಲ್ಯದಿಂದಲೇ ಬಸವ ಪ್ರಜ್ಞೆ ಮೂಡಿಸುವುದಕ್ಕಾಗಿ ಹೆಚ್ಚಿನ ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸಜ್ಜನ, ಘನಶ್ಯಾಮ್ ತೋಸ್ನಿವಾಲ್, ಪ್ರಭುಗೌಡ ಪಾಟೀಲ್, ಜೆಎಸ್ ಪಾಟೀಲ್, ಬಸನಗೌಡ ಹರಿಯಾಳ, ಎಸ್ಎಚ್ ನಾಗಗೌಡ, ಡಾಕ್ಟರ್ ರವಿಕುಮಾರ್ ಬೀರಾದಾರ, ಮಂಜುನಾಥ ಕಂಚಾಣಿ, ವಿದ್ಯಾರಾಣಿ ತುಂಗಳ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಬಸವ ಜಯಂತಿ 2026 ಒಳ್ಳೆ ರೀತಿಯಿಂದ ಬರೀ ಬಿಜಾಪುರ ಅಲ್ಲ, ನಮ್ಮ ಇಡೀ ಸ್ಟೇಟ್ನಲ್ಲಿ ಭಾಳ ಒಳ್ಳೆ ರೀತಿಯಿಂದ ಅದರ ಆಚರಣೆ ಮಾಡ್ತೀವಿ ಅಂತ ಹೇಳಿ ನಮ್ಮದು ಭರವಸೆ ಇದೆ. ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಸಹಯೋಗ ನಮ್ಗೆ ಬೇಕಾಗ್ತದೆ. ವಿಜಯಪುರ ನಗರನಲ್ಲಿ ಇರುವ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಅಸೋಸಿಯೇಷನ್ಗಳು ಎಲ್ಲರೂ ಕೂಡಿ ನಮ್ಗೆ ಸಹಯೋಗ ಮಾಡಬೇಕು. ಒಂದು ಭವ್ಯ ಅಂತ ಆಯೋಜನೆ ಆಗ್ತದೆ ಇದು ಅಂಥೇಳಿ ನಾನು ತಮ್ಮ ಭಾಳ ಟೈಮ್ ತಗೊಳ್ಳೋದಿಲ್ಲ. ಎಲ್ಲರೂ ಕೂಡಿ ನಾವು ಮಾಡೋಣ. ಯಾಕಂದರೆ ಇದು ಬಿಜಾಪುರ ನಮ್ಮ ಬಸವಣ್ಣ ಅವ್ರದ್ದು ಹುಟ್ಟಿದ್ದು ಡಿಸ್ಟಿಕ್ಕು, ಬಸವಣ್ಣ ಅವ್ರ ನಾಡು. ಅಲ್ಲೇ ನಾವು ಸ್ವಲ್ಪ ಕಳೆದ 15-20 ವರ್ಷದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದೆವು. 3 ದಶಕ ಮುಂಚೆ ನಾವು ಎಲ್ಲರೂ ಕೂಡ ಪ್ರಾರಂಭ ಮಾಡಿದ್ದು. ಆದರೆ ಈಗದು ಏನು 15-20 ವರ್ಷ ಹಿಂದೆ ಉಳ್ದದ, ಅದು ನಾವೆಲ್ಲ ತುಂಬಿ ತೆಗಿತೀವಿ, ಒಳ್ಳೆ ರೀತಿಯಿಂದ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಮತ್ತು ಇದು ಏನು 20ನೇ ತಾರೀಕಿಗೆ 4 ಗಂಟೆಗೆ ಎಲ್ಲರೂ ಸಿದ್ದೇಶ್ವರ ಗುಡಿಗೆ ಬರ್ಬೇಕಂತ ಹೇಳಿ ನಾನು ಕಳಕಳಿಯ ವಿನಂತಿ ಮಾಡಿ ತಮ್ಗೆಲ್ಲರೂ ಅರ್ಪಣೆ ತಗೋತೀನೋ. ಓಂ ನಮಃ. ಇಲ್ಲೇ ಬಸವನಾಡೆಂದು ತನ್ನದೇ ಆದ ಖ್ಯಾತಿಯನ್ನು ಹೊಂದಿದ್ದು, ಅದಕ್ಕೆ ಸೂಕ್ತವಾದಂಥ ಮನ್ನಣೆ ನೀಡಿದಂಥ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ನಮಗೆಲ್ಲ ಸಂತಸದ ಸಂಗತಿ. ಬಸವಣ್ಣನವರು ಕೇವಲ ಕರ್ನಾಟಕಕ್ಕಷ್ಟೇ ಅಥವಾ ಭಾರತ ದೇಶಕ್ಕಷ್ಟೇ ಆಗಿರದೆ ವಿಶ್ವಕ್ಕೂ ಕೂಡ ಸಾಂಸ್ಕೃತಿಕ ನಾಯಕರಷ್ಟಲ್ಲದೆ ವಿಶ್ವಗುರು ಆಗಿಯೂ ಕೂಡ ಪರಿಗಣಿಸಲ್ಪಟ್ಟಿದ್ದಾರೆ. ಅಂಥ ವಿಶ್ವಗುರು ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವೇಶ್ವರರ 893ನೆಯ ಜಯಂತಿ ಉತ್ಸವವನ್ನು ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಿಸಬೇಕೆಂಬ ಒಂದು ನಿರ್ಣಯವನ್ನು ಸರ್ವ ಸಮುದಾಯಗಳ ಮುಖಂಡರೊಂದಿಗೆ ಚರ್ಚಿಸಿ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಒಂದು ವಿಶೇಷ ಸಂತಸದ ಸಂಗತಿ ಅಂದರೆ ಸರ್ಕಾರದ ಆಡಳಿತ ಕೂಡ ಸಮಾಜದ ಜೊತೆಗೆ ಸೇರಿಕೊಂಡು ಸರ್ಕಾರ ಹಾಗೂ ಸಮಾಜ ಒಟ್ಟಿಗೆ ಈ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ. ಬಹುಶಃ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕಳೆದ 30 ವರ್ಷಗಳಿಂದಲೂ ಕೂಡ ಈ ಬಸವ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದು, ಕಳೆದ ಕೆಲವು ವರ್ಷಗಳಿಂದ ಸರ್ಕಾರ ಈ ದಿನಾಚರಣೆಗಳ ಆಚರಣೆಯ ಜವಾಬ್ದಾರಿಯನ್ನು ಹೊತ್ತ ನಂತರದಲ್ಲಿ ಆಯಾ ಸಮುದಾಯದವರಷ್ಟೇ ಕರೆದುಕೊಂಡು ಆಚರಣೆ ಮಾಡ್ತಾ ಬಂದಿದ್ದು ಭಾಳ ವಿಷಾದನೀಯವಾದಂಥ ಸಂಗತಿ. ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಎಲ್ಲ ಶರಣರ, ಬಸವಾದಿ ಶರಣರ ಜಯಂತಿಯನ್ನು ಆಚರಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಏನೋ ನಮ್ಮ ಬಿಜಾಪುರ ನಗರದ ಅಥವಾ ಜಿಲ್ಲೆಯ ಪುಣ್ಯವೋ ಏನೋ ಎಂಬಂತೆ ಎಲ್ಲರೂ ಒಗ್ಗೂಡಿಕೊಂಡು ಎಲ್ಲ ತರುಣರು, ಯುವಕರು, ಎಲ್ಲರೂ ಕೂಡ ಹಿರಿಯರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಭಾಳ ಬೃಹತ್ ಪ್ರಮಾಣದಲ್ಲಿ ನ ಭೂತೋ ನ ಭವಿಷ್ಯ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಲಾಗಿದೆ. ಕಳೆದ 1-2 ತಿಂಗಳಿಂದ ಬೇರೆ ಬೇರೆ ಸಭೆಗಳನ್ನು ಆಯೋಜನೆ ಮಾಡುತ್ತಾ ಯಾವ್ಯಾವ ರೀತಿ
ಕಾರ್ಯಕಲಾಪಗಳನ್ನು ಆಯೋಜನೆ ಮಾಡಬೇಕು. 2 ದಿನ ಮಾಡಬೇಕು, 3 ದಿನ ಮಾಡಬೇಕು, ವಾರ ಮಾಡಬೇಕು, ಹೀಗೆಲ್ಲ ಯೋಚನೆ ಮಾಡಿ ಕೊನೆಗೆ ನಾವು 2 ದಿನಗಳ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಲಾಗಿದೆ. ದಿನಾಂಕ 19/4/2026 ಬೆಳಗಿನ ಜಾವ 9:30 ಗಂಟೆಗೆ 9:30ರಿಂದ 11 ಗಂಟೆಯವರೆಗೆ ಮಕ್ಕಳಿಂದ ವಚನ ಕಂಠಪಾಠ ಮತ್ತು ಮಕ್ಕಳಿಗಾಗಿಯೇ ವಿಶೇಷವಾಗಿ ಏರ್ಪಾಟು ಮಾಡಿದಂಥ ಬಸವಾದಿ ಶರಣರನ್ನ ಕುರಿತಾದಂಥ ಸ್ವರಚಿತ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಅದರ ಜೊತೆಗೆ 11ರಿಂದ 1:30 ಗಂಟೆಯವರೆಗೆ ಯುವಕರ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ವೇದಿಕೆಯ ಕಾರ್ಯಕ್ರಮವಿದ್ದು ಅದರಲ್ಲಿ ಒಬ್ಬ ವಿಶೇಷ ಉಪನ್ಯಾಸಕಾರರನ್ನು ಆಮಂತ್ರಿಸಿ ಅವರಿಂದ ವಿಶೇಷ ಉಪನ್ಯಾಸವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಸಾಯಂಕಾಲ 6 ಗಂಟೆಯಿಂದ 9:30 ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಭಗವಂತನ ಮರಣ ಎಂಬಂಥ ಒಂದು ನಾಟಕ ಪ್ರದರ್ಶನ ಕೂಡ ಆಗ್ತಾ ಇದೆ. ಇಲ್ಲಿ ನಿಮಗೆಲ್ಲ ಮಕ್ಕಳು, ಯುವಕರು, ಹಿರಿಯರು ಅನ್ನುವಂಥ ಒಂದು ಕಲ್ಪನೆ ಬರಲಿಕ್ಕೆ ಕಾರಣ ಅಂದ್ರೆ ಪ್ರಸ್ತುತ ಕಾಲದಲ್ಲಿ ಬಸವಾದಿ ಶರಣರ ತತ್ವಗಳು, ವಚನಗಳು ಹಿರಿಯರಿಗಿಂತ ಕಿರಿಯರಲ್ಲಿ ಬಹಳಷ್ಟು ಮುಖ್ಯವಾಗಿ ಮೂಡಿಸಬೇಕಾದಂಥ ಕರ್ತವ್ಯ ನಮ್ಮದಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಹಾಗೂ ಹಿರಿಯರನ್ನು, ಯುವಕರನ್ನು ಒಟ್ಟುಗೂಡಿಸಿಕೊಂಡು ಅವರಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿಯೇ ಅವರಿಗಾಗಿ ವಿಶೇಷ ಭಾಷಣ ಸ್ಪರ್ಧೆ ಹಾಗೂ ಕಂಠಪಾಠ ಸ್ಪರ್ಧೆ ಅಲ್ಲದೆ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಈ ಮುಂಚಿತವಾಗಿ ಏರ್ಪಾಟು ಮಾಡಿ ಅಂದಿನ ದಿನ ಅವರಿಗೆ ವಿಶೇಷವಾದಂಥ ಬಹುಮಾನವನ್ನು ಕೂಡ ಕೊಡಲಾಗ್ತದೆ. ಭಾಗವಹಿಸಿದವರಿಗೆಲ್ಲರಿಗೂ ವಿಶೇಷವಾಗಿ ಈ ಬಾರಿ ನಾವು ಒಂದು ವಿಶೇಷತೆ ಏನು ಮಾಡಿದ್ದೇವೆ ಅಂದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರಿಗೆ ಅಷ್ಟೇ ಸತ್ಕಾರ ಮಾಡೋದಲ್ಲದೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಸತ್ಕರಿಸಿ ಪ್ರೋತ್ಸಾಹ ನೀಡಬೇಕೆನ್ನುವಂಥ ಉದ್ದೇಶದಿಂದ ಅವರಿಗೆ ಆದಂಥ ಒಂದು ವಿಶೇಷವಾದಂಥ ಮೂಮೆಂಟ್ ಸ್ಮರಣಿಕೆಯನ್ನು ಅವರ ಭಾವಚಿತ್ರವನ್ನು ಅಂಟಿಸಿ ಅದರಲ್ಲಿ ಅವರು ಭಾಗವಹಿಸಿದಂಥ ಸ್ಪರ್ಧೆ ಹೆಸರನ್ನು ಕೂಡ ನಮೂದಿಸಿ ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡಬೇಕನ್ನುವಂಥ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಅದಲ್ಲದೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಂದಂಥ ಸ್ಪರ್ಧಾಳುಗಳಿಗೆ ನಗದು ರೂಪದಲ್ಲಿ ಬಹುಮಾನವನ್ನು ಕೊಡುವಂಥ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.